ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇದು ಏನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸೇಡಂ ಪಟ್ಟಣದಲ್ಲಿರುವ ವಾಸವತ ಸಿಮೆಂಟ್ ಕಂಪ್ನಿ ಏನಿದೆ, ಆ ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದೆ. ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಪರ್ಮಿಷನ್ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ, ಒಡೆದು ಹಾಕಬೇಕು. ಈ ಕುರಿತು ನಾನು ಕೆಲವು 15 ವರ್ಷದಿಂದ ನಾನು ಆರ್ ಟಿ ಐನಲ್ಲಿ ಕೇಳ್ತಾ ಇದ್ದೀನಿ. ಒಂದೊಂದು ರೀತಿ ಕೊಟ್ಟಿದ್ದಾರೆ. ಇವಾಗ ನ್ಯಾಯಾಲಯದ ಮೊರೆ ಹೋಗ್ಬೇಕಂತ ತಿಳ್ಕೊಂಡು ಮತ್ತು ನಾನು ಅರ್ಜಿ ಸಲ್ಲಿಸಿದೆ. ಹೋದ ವರ್ಷ ಕೂಡ ನಾನು ಅರ್ಜಿ ಸಲ್ಲಿಸಿದ್ದೆ. ಅಪೂರ್ಣ ಮಾಹಿತಿ ಕೊಟ್ಟಿದ್ದು, ಅದು ರಿಜಿಸ್ಟ್ರೇಷನ್ ಆಗಿದೆ ಮಾಹಿತಿ ಆಯೋಗದಲ್ಲಿ. ಇವಾಗ ಮತ್ತೆ ಹಾಕಿದೆ ನಾನು. ಮತ್ತೇನು ಕೊಡ್ದ ಆಗಿ ರಿಜಿಸ್ಟ್ರೇಷನ್ ಆಗಿ 1 ವರ್ಷ ಆಯ್ತು. ಇನ್ನೂ ಮಾಹಿತಿ ಆಗೋದಂತ ಒಂದು ನೋಟಿಸ್ ಇಲ್ಲ, ಏನಿಲ್ಲ. ಭಾಳ ಡಿಲೇ ಆಗ್ತಾಯಿದೆ. ಮತ್ತೊಂದು ಬರೀ ನೋಡೋಣ ಅಂತ ಮತ್ತು ಅರ್ಜಿ ಹಾಕಿದ್ದೆ. ವಾಸವತ ಸಿಮೆಂಟ್ ಕಂಪ್ನಿ ಪರ್ಮಿಷನ್ ತೊಗೊಂಡದ ಏನು ತೊಂದಿಲ್ಲ ಅಂತ. ಇಂತಿಂಥ 1, 2, 3, 4 ಸಿಮೆಂಟ್ ಉತ್ಪಾದನಾ ಘಟಕಗಳು, ಕ್ಲಿಂಕರ್ ಉತ್ಪಾದನಾ ಘಟಕಗಳು ಮತ್ತು ಗಣಿಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳು ಯಾವ ರೀತಿ ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತವೆ. ಒಂದೇ ಒಂದು ಪರ್ಮಿಷನ್ ಇಲ್ಲ. ಮುನ್ಸಿಪಾಲ್ಟಿಯಲ್ಲಿ ಅದ್ರಿಗೆ ಸಂಬಂಧಪಟ್ಟ ಒಂದೇ ಒಂದು ದಾಖಲಾತಿಗಳು ಇಲ್ಲ. ಅಂದರೆ ಹೇಗಿದು ಪಟ್ಟಣದಲ್ಲಿ ಈ ಕಂಪ್ನಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮುಂಚೆ ನಾನು ಸಲ್ಲಿಸಿದೆ, ನಾನು ಅರ್ಜಿಯಲ್ಲಿ ಯಾವುದೋ ದಾಖಲೆಗಳು ಇರೋದಿಲ್ಲ ಅಂತ ಕೊಟ್ಟಿದ್ದರು. ಆದರೂ ಏನೋ ಕಣ್ತಪ್ಪಿ ನಿಂತು ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡು ಮಾಡಿದೆ. ಯಾಕಂದರೆ ಇಂಥ ದೊಡ್ಡ ಸಿಮೆಂಟ್ ಘಟಕ ಇದೆ, ಏನಾದ್ರು ಕಾಗದ ಪತ್ರ ಇರ್ತಾವೆ, ಪರ್ಮಿಷನ್ ಇರ್ತಾವೆ, ನೋಟಿಸ್ ಜಾರಿ ಮಾಡಿರ್ತಾವೆ. ಅದು ಫೀಸ್ ತುಂಬಿ ಮಾಡಿ ಪರ್ಮಿಷನ್ ತೊಗೊಂಡು ಎಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅದು ಮಾಡಿರ್ತಾನೆ ಮಾಡಿದೆ. ಅದು ಏನೋ ಕಣ್ತಪ್ಪಿ ನಿಂತು ಕೊಟ್ಟಿರ್ಬೋದು ಅಂತ ನಾನು ದೂರು ಕೂಡ ಸಲ್ಲಿಸಿರೋದಿಲ್ಲ. ಕಣ್ತಪ್ಪಿ ನಿಂತು ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡು ಆನಂತರ ಮತ್ತೆ ಈಗ ಕೋರ್ಟಿಗೆ ಹೋಗ್ಬೇಕಂತ ತಿಳ್ಕೊಂಡು ಮತ್ತು ಹೋದ ವರ್ಷ ಸಲ್ಲಿಸಿದೆ ನಾನು ಅರ್ಜಿ. ಹೋದ ವರ್ಷ ಸಲ್ಲಿಸಿದಾಗ ಭ್ರಷ್ಟ ಮತ್ತು ಮೈಗಳ ಅಧಿಕಾರಿಗಳು ಯಾವ ರೀತಿ ಕೊಡ್ತಾರಂದರೆ, ನಾನು ಏನು ಕೇಳಿದ್ದೆ ಪ್ರಶ್ನೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ವಾಸವತ ಸಿಮೆಂಟ್ ಕಂಪನಿ ಏನು ಪಟ್ಟಣದಲ್ಲಿದೆ, ಅದು ಏನು 1980, 81 ಇಲ್ಲಿವರೆಗೆ ಕಟ್ಟಡ ಪರವಾನಗಿ, ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ, ವಿದ್ಯುತ್ ಸ್ಥಾಪನೆ ಪರವಾನಗಿ, ವಿದ್ಯುತ್ ಘಟಕಗಳು, ಕ್ಲಿಂಕರ್ ಉತ್ಪಾದನಾ ಘಟಕಗಳು ಪರವಾನಗಿ, ಇವೆಲ್ಲ ಪರವಾನಗಿ ಪರ್ಮಿಷನ್ ಲೆಟರ್ಗಳು ಕೇಳಿದೆ ನಾನು. ಮತ್ತು ನೋಟಿಸ್ಗಳು, NOCಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಆದೇಶಗಳು ಕೇಳಿದೆ. ಅದರ ಕುರಿತು ಮತ್ತು ಒಂದು ವೇಳೆ ಯಾವುದೇ ಪರವಾನಗಿ ತೆಗೆದುಕೊಂಡಿರೋದಿಲ್ಲ ಅಂದರೆ ಏನು ಆ್ಯಕ್ಷನ್ ತೊಗೊಂಡಿರಿ ಅಂತ ಕೇಳಿದೆ. ಮತ್ತು 2 ಅರ್ಜಿ ಮತ್ತು ಇನ್ನಿತರ ಕಂಪ್ನಿಯ ಆಸ್ತಿ ತೆರಿಗೆ ಕುರಿತಿದೆ, ಅದು ಕೂಡ ಸಲ್ಲಿಸಿರೋದಿಲ್ಲ. ಅವರು ಮಾಹಿತಿ ಕೊಟ್ಟಿರುವುದಿಲ್ಲ. ಇದೇನು ಕೊಟ್ಟಿರ್ತಾರೆ ಸ್ನೇಹಿತರೆ, ಇದು ತಾವು ಕೇಳಿರುವ ಮಾಹಿತಿಯನ್ನು ಅಭಿಲೇಖಾಲಯದಲ್ಲಿ ಪರಿಶೀಲನೆ ಮಾಡಲಾಗಿ ಸದರಿ ಮಾಹಿತಿ ದೊರೆತಿರುವುದಿಲ್ಲ. ದೊರಕಿದ ನಂತರ ಮಾಹಿತಿಯನ್ನು ನೀಡಲಾಗುವುದು ಎಂದು ಈ ಹೆಂಬರ ಮೂಲಕ ತಿಳಿಸಲಾಗಿದೆ. ಇದು ಬರೆದು 1 ವರ್ಷ ಆಯ್ತು ಸ್ನೇಹಿತರದು. ರೆಕಾರ್ಡ್ ರೂಮ್ನಾಗ ಇಲ್ಲಂತ, ಅದು ಸಿಕ್ಕ ನಂತರ ಕೊಡ್ತಾರಂತ ನನಗೆ. ಅದು ಏನಾದರೂ ಕೊಟ್ಟಿಲ್ಲ, ಏನಾದರೂ ಸಿಕ್ಕಿಲ್ಲ. ಅದಾದ ನಂತರ ಮತ್ತೆ ಈಗ ರೀಸೆಂಟಾಗಿ 3 ತಿಂಗಳ ಮುಂಚೆ ಬರ್ತಿದ್ದೆ, ಅದಕ್ಕೆ ಈಗ ಕೊಟ್ಟಿದ್ದಾರೆ. ಅದನ್ನು ಹೇಳ್ತೀನಿ ನಾನು. ಇದೇ ಥರ ಅರ್ಜಿಗಳು ಬರೆದಾರೆ. ಎಷ್ಟು ಮೈಗಳ ತನಾರ ಇವ್ರಿಗೆ ಹುಡುಕ್ಲಕ್ಕೂ 1 ವರ್ಷ ಬೇಕು ಇವರಿಗೆ. ಅಂದರೆ ಯಾವುದೂ ದಾಖಲೆಗಳು ಇಲ್ಲ. ಕಟ್ಟಡ ಪರವಾನಗಿ, ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ, ವಿದ್ಯುತ್ ಘಟಕ ಸ್ಥಾಪನೆ ಪರವಾನಗಿ, ಕ್ಲಿಂಕರ್ ಉತ್ಪಾದನಾ ಘಟಕಗಳ ಪರವಾನಗಿ ಮತ್ತು ಗಣಿಗಾರಿಕೆ, ಮತ್ತು ಯಾವ ರೀತಿ ಗಣಿಗಾರಿಕೆ ಮಾಡ್ತಾಯಿದೆ, ಯಾವ ರೀತಿ ಸಿಮೆಂಟ್ ಉತ್ಪಾದನೆ ಮಾಡ್ತಾಯಿದೆ, ಯಾವುದೂ ಪರ್ಮಿಷನ್ ಇಲ್ಲ. ಇದು ಲಾಸ್ಟ್ ಇಯರ್ದು ಸ್ನೇಹಿತರದು. ಆನಂತರ ಈಗ ರೀಸೆಂಟಾಗಿ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಿನ್ನೆ ಒಂದು DC ಆಫೀಸ್ನಲ್ಲಿ ಇತ್ತಿದು ಒಂದು ಮೀಟಿಂಗ್ ಇತ್ತು, ಹಿಯರಿಂಗ್ ಇತ್ತು. ಆ ಅಧಿಕಾರಿಗೂ ಕೂಡ ನಂಗೆ ನೋಟಿಸ್ ಜಾರಿ ಮಾಡೋದೆ, ನೋಟಿಸ್ ಕೊಟ್ಟಿರೋದಿಲ್ಲ ನನಗೆ. ವಾಟ್ಸಪ್ ಮುಖಾಂತರ ಕಳಿಸಿರ್ತಾರೆ ಅವರು. ಹೀಗಾಗಿ ನಾನು ಹೋಗಿರೋದಿಲ್ಲ. ಅದೇನು ಬರ್ತದೆ ಮಾಡಿದ್ರು 1 ವಾರ ಮುಂಚೆನೇ ನಾನು ನೋಟಿಸ್ ವಾಟ್ಸಪ್ ಮಾಡಿದರು. ಅದು
ಬರ್ತಾನಂತ ನೋಡ್ದೆ, ನೋಟಿಸ್ ಕೂಡ ಅವರು ಪೋಸ್ಟ್ ಮಾಡಿದ್ರು. ಎಷ್ಟು ಮೈಗಳತನ ಅಧಿಕಾರಿಗಳು ಜಿಲ್ಲಾಡಳಿತದಲ್ಲಿ ಎಷ್ಟು ಮೈಗಳಾರ, ಎಷ್ಟು ಸರ್ಕಾರಿ ದುಡ್ಡು ಉಳಿಸ್ಲಾಕ ನೋಡ್ಲತ್ತಾರ. ಅದರ ಈ ಕಂಪ್ನಿಗಳ ಕಡೆದು ಅವ್ರಿಗೆ ಸಿಗ್ತಿರ್ಬೇಕು. ಹೀಗಾಗಿ ಸರ್ಕಾರ ದುಡ್ಡು ಉಳಿಸ್ಲಾಕ ನೋಡ್ಲತ್ತಾರ ಅವರು. ಒಂದು 50-60 ರೂಪಾಯಿದಲ್ಲಿ ಬರ್ತಿತ್ತು ಪೋಸ್ಟ್ ಮಾಡಿದ್ರೆ. ಇದೆಲ್ಲ ನಾನು ಮಾಡೋದು ಕೂಡ ಸರ್ಕಾರದ ಇವೆಲ್ಲ ದಂಡ ವಿಧಿಸಿದಲ್ಲಿ ಅದು ಸಾವಿರಾರು ಕೋಟಿ ಆಗ್ತದೆ ಸ್ನೇಹಿತರೆ. ಆ ನಂತರ ಹೇಳ್ತೀನಿ ನಿಮಗೆ. ಈಗ ಅದೇ ಥರ ನಾನು ಪ್ರಶ್ನೆ ಕೇಳಿದ್ದೆ, ಅದೇ ಥರ ಉತ್ತರ ಕೊಟ್ಟಿದ್ದಾರೆ ಅವರು. ಸ್ವಲ್ಪ ಬೇರೆ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, 1980-81ರಿಂದ 16/3/2026 ಅಂತ ಕೇಳಿದ್ದೆ ನಾನು. ಅದಕ್ಕೆ ಅವರು 2019 ಅಂತ. ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳೇ, ನಾನು ಕೇಳಿದ್ದು 1980-81ರಿಂದ ಇಲ್ಲಿವರೆಗೆ. ಇವರು ಕೊಡೋದು ದಿನಾಂಕ 2019ರಿಂದ ಇಲ್ಲಿವರೆಗೆ ಅಂತೆ. ಯಾವುದೇ ರೀತಿಯ ಕಟ್ಟಡ ಪರವಾನಗಿ ಮತ್ತು ಕೆಡವಿ ಹಾಕಲು ಪುರಸಭೆ ಮತ್ತು ನಗರಸಭೆ ಕಾರ್ಯಾಲಯದಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರ ಮೂಲಕ ತಿಳಿಸಲಾಗಿದೆ ಅಂತ. ನಿಮ್ದು ಹೈಸಿಯತೂ ಇಲ್ಲ, ನಿಮ್ದು ಆ ಅವಕಾತೂ ಇಲ್ಲ, ನಿಮ್ದು ಆ ತಾಕತ್ತೂ ಇಲ್ಲ. ಕಂಪ್ನಿಗೆ ಒಡೆದು ಹಾಕ್ಲಕ್ಕ ಆದೇಶ ಮಾಡೋಷ್ಟು ತಾಕತ್ತದ ನಿಮಗೆ, ಕಂಪ್ನಿಗೆ ನೋಟಿಸ್ ಜಾರಿ ಮಾಡೋಷ್ಟು ತಾಕತ್ತದ ನಿಮಗೆ. ಪುರಸಭೆದವ್ರಿಗೆ, ಇದು ನಗರಸಭೆದವರಿಗೆ ಯಾವುದೇ ಆದೇಶ. ಒಂದು ವೇಳೆ ಕಟ್ಟಡ ಪರವಾನಗಿ ಇಲ್ಲದೆ ಪರವಾನಗಿ ಪಡಲಾರದೆ ಕಟ್ಟಡ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಏನೇನು ದಾಖಲೆಗಳವ, ಏನು ಆ್ಯಕ್ಷನ್ ತೊಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದೆ ನಾನು ಪ್ರಶ್ನೆ ಕೇಳಿನೊಂದು, ಇದು ದಾಖಲೆಗಳು ಕೇಳಿನೊಂದು, ಇವರು ಕೊಡೋದೊಂದು ಹಿಂಬರ ಮುಖಾಂತರ ಕೊಡ್ತಾರೆ ಇವರು ಒಂದೇ ಪುಟದಲ್ಲಿ. ಇಷ್ಟು ಮೈಗಳ ಅಧಿಕಾರಿಗಳು, ಇದು ಉಲ್ಟಾ ಕಾಣ್ತಾ ಸ್ನೇಹಿತರೆ. ಇದು ಇಷ್ಟು ಮೈಗಳ ಅಧಿಕಾರಿಯರ ಇದು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಆ ನಂತರ ಮತ್ತೊಂದು ಕೊಟ್ಟಿರ್ತಾರೆ ಸ್ನೇಹಿತರೆ. ಹಿಂದಿನ ಪುರಸಭೆಯಿಂದ ಪ್ರಸ್ತುತ ನಗರಸಭೆಯಿಂದ ವಾಸದ ಸಿಮೆಂಟ್ ಕಂಪನಿಗೆ ದಿನಾಂಕ 27/6/2019ರಿಂದ 9/6/2026 ಯಾವುದೇ ರೀತಿಯ ಕಟ್ಟಡ ಪರವಾನಗಿ ನೀಡುವುದಿಲ್ಲ ಎಂದು ಹಿಂಬರ ಮೂಲಕ ತಿಳಿಸಲಾಗಿದೆ. ಇವರೇನು ಯಾರಿಗೆ ಕೊಟ್ಟರೋ ಮೊದಲು ಕಾಪಿಗಳು, ಅದೇ ಕಾಪಿ ನನಗೆ ಹಾಕ್ಲಕ್ಕೆ ಹೋಗ್ಯಾರ. ಇವು ಡೇಟ್ ಒಂದು ಅದ, ಬೇರೆ ಅದ. ಯಾರಿಗೆ ಕೊಟ್ಟರು ಪುಣ್ಯಾತ್ಮರಿಗೆ, ಆ ಪುಣ್ಯಾತ್ಮರು ಮನೆಗೆ ಇಟ್ಕೊಂಡು ಕುಂತಾರೆ ದಾಖಲೆಗಳು. ಪರವಾನಗಿ ನೀಡಿರುವುದಿಲ್ಲ ಎಂದು ಹಿಂಬರ ಮೂಲಕ ತಿಳಿಸಲಾಗಿದೆ. ನಾನು ಕೇಳಿದ್ದು 1980-81ರಿಂದ ಕಂಪನಿ ಸ್ಥಾಪನೆ ಆದಾಗಿನಿಂದ ಇಲ್ಲಿವರೆಗೂ ಯಾವ್ಯಾವ ಪರವಾನಗಿ ಪಡೆದಾರ ಅದು ನೋಟಿಸ್ ಜಾರಿ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದು ಇವಾಗ ಯಾರಿಗೂ ಕೊಡ್ಲಕ್ಕೆ ಹೋಗಿ ಯಾರಿಗೆ ಕೊಟ್ಟಾರ ಡೇಟ್ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ. ಇಂಥ ಅನ್ಪಡ ಅಧಿಕಾರಿಗಳು ಸೇರಾರಿಲ್ಲಿ ನಗರಸಭೆಯಲ್ಲಿ. ಒಂದು ಡೇಟ್ ಗೊತ್ತಿಲ್ಲ. ನಾನು ಏನು ಕೇಳೀನಿ, ಏನು ಮಾಹಿತಿ ಕೇಳೀನಿ, ಇವ್ರೇನು ಉತ್ತರ ಕೊಡ್ಲತ್ತಾರ, ಏನು ಹಿಂಬರ ಕೊಡ್ಲತ್ತಾರ ಅವರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ಇಷ್ಟು ಮೈಗಳ ಅಧಿಕಾರಿ ಅದೇ ತಿಂಗಳ ಸಂಬಳ ತಿಲ್ಲಕ್ಕೆ ಮಾತ್ರ ಜಲ್ದಿ ಹಾಜರಾಗ್ತಾರೆ ಇವರು. ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕಾದ್ರೆ ಅವರು ಅರ್ಜಿ ಸಲ್ಲಿಸಬೇಕು ಕಂಪ್ನಿದವರು. ಮತ್ತು ಅದು ಏನು ಮೂಲ ಬಂಡವಾಳ ಇರ್ತದೆ ಸ್ನೇಹಿತರೆ, 1,000 ಕೋಟಿ, 2,000 ಕೋಟಿ, 3,000 ಕೋಟಿ ಈ ಥರ ಇರ್ತದೆ ಸ್ನೇಹಿತರೆ. ಅದರಿದ್ದಾಗ ಒಂದು ವೇಳೆ 3,000 ಕೋಟಿ ಇದ್ದರೆ ಅದ್ರದ್ದು 3 ಪಟ್ಟು 3% ಅಂದರೆ 90 ಕೋಟಿ ಪರವಾನಗಿ ಪಡಿಬೇಕಿತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಆದರೆ ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಏನದ, ಎಷ್ಟು ಪ್ರಮಾಣದಲ್ಲಿ ಪಡಿಬೇಕು, ಮತ್ತು ಅವ್ರಿಂದ ಅರ್ಜಿ ತೊಗೊಳ್ಬೇಕು, ನಕಾಶೆ ತೊಗೊಳ್ಬೇಕು, ಮತ್ತು ವಿವಿಧ ಇಲಾಖೆ NOC ತೊಂದಿಲ್ಲ ಅದು ಚೆಕ್ ಮಾಡಬೇಕು, NA ಮಾಡ್ಕೊಂಡಿಲ್ಲ ಅದು ಚೆಕ್ ಮಾಡಬೇಕು, ಮತ್ತು ನೋಟಿಸ್ ಜಾರಿ ಮಾಡಬೇಕು. ತಕರಾರು ನೋಟಿಸ್ ಯಾರದಾದರೂ ಗ್ರಾಮದಲ್ಲಿ, ಪಟ್ಟಣದಲ್ಲಿ ಯಾರದಾದರೂ, ಸುತ್ತಮುತ್ತ ಹಳ್ಳಿದಾಗ ಯಾರದಾದ್ರೂ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಸಲ್ಲಿಸಿರ ಅಂತ ತಿಳ್ಕೊಂಡು ನೋಟಿಸ್ ಜಾರಿ ಮಾಡಬೇಕು. ಮತ್ತು ಅವ್ರನ್ನ ದುಡ್ಡು ಕಲೆಕ್ಟ್ ಮಾಡಬೇಕು. 90 ಕೋಟಿ ಒಂದು ಪ್ಲಾನ್ದಂದ್ರೆ 3,000 ಕೋಟಿದಂದರೆ 90 ಕೋಟಿ, ಮತ್ತು 2, 3, 1, 2, 3 ಅದು ಬೇರೆ ಸ್ನೇಹಿತರೆ. ಅದ್ರ ಕೂಡ ವಸೂಲು ಮಾಡಬೇಕು. ಒಂದು ವೇಳೆಗೆ ಅದು ಪಾಲನೆ ಆಗದೇ ಇದ್ದರೆ, ಪರವಾನಗಿ ಇಲ್ಲದೆ ಕಟ್ಟಡ ಕಟ್ಟದೇ ಇದ್ದರೆ ಅದ್ರದ್ದು 3 ಪಟ್ಟು ದಂಡ ವಸೂಲು ಮಾಡ್ಬೇಕು ಸ್ನೇಹಿತರೆ. ಮತ್ತು ಒಂದು ವೇಳೆಗೆ ಕರ್ನಾಟಕ ಭೂಕಂದಾಯ ಕಾಯ್ದೆ ಅಧಿನಿಯಮ 1964 ಸೆಕ್ಷನ್ 95 ಪ್ರಕಾರ NA ಮಾಡ್ಕೊಳ್ಬೇಕು.
ಒಂದು ವೇಳೆ ಎನ್ಎ ಮಾಡ್ಕೊಳ್ಳಾರ್ದೆ ಕಟ್ಟಡ ಕಟ್ಟಿದ್ರೆ ಯಂತ್ರೋಪಸ್ಥಾಪನೆ ಪರವಾನಗಿ ಇಲ್ಲದೆ ನಿರ್ಮಾಣ ಮಾಡಿದ್ರೆ ಅದು ಒಡೆದು ಹಾಕ್ಲಾಕ್ಕೆ ಪ್ರಾವಿಷನ್ ಇದೆ ಸ್ನೇಹಿತರೆ, ಸೆಕ್ಷನ್ 96 ಪ್ರಕಾರ. ಮತ್ತು ಅದು ಹೊಡಿಲಾಕ್ಕೆ ಏನು ತಗಲ್ತದ ವೆಚ್ಚ ಅದು ಭೂಕಂದಾಯ ಬಾಕಿ ಅಂತ ಅವರಿಂತೆ ವಸೂಲು ಮಾಡೋದು ಪ್ರಾವಿಷನ್ ಇದೆ ಸ್ನೇಹಿತರೆ. ಅಂದರೆ ಕಂಪ್ನಿ ಈಸಿಯಾಗಿ ಒಡೆದು ಹಾಕಬಹುದು, ವಾಸವತ ಸಿಮೆಂಟ್ ಕಂಪ್ನಿ ಒಡೆದು ಹಾಕಬಹುದು. ನಾನು ಇದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ತಾವು ಯಾರಾದರೂ ನನ್ನ ಮಾತಿ ಮೇಲೆ ಇದು ವಿಶ್ವಾಸ ಇಲ್ಲದೆ ಇದ್ದರೆ ಇದು ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಪ್ರಿಂಟ್ ತೊಗೊಂಡು ಪರವಾನಗಿ ಪಡೆಯೋದಿಲ್ಲ ಅಂತ ನೀವು ಏನು ಮಾಹಿತಿ ಹಿಂಬರ ಕೊಟ್ಟಿರಿ, ಅದು ಅವ್ರ ಪರವಾನಗಿ ತೊಗೋಬೇಕಾಗಿತ್ತು. ಹೀಗಾಗಿ ಒಡೆದು ಹಾಕ್ರಿ ಅಂತ ತಿಳ್ಕೊಂಡು ತಾವು ದೂರು ಸಲ್ಲಿಸಬಹುದು. ಅದಕ್ಕೇನು ಕೊಡ್ತಾರೆ ನೋಡೋಣ ಸ್ನೇಹಿತರೆ. ನಾನು ಕೂಡ ದೂರು ಸಲ್ಲಿಸಿ ನಾನು 4 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಈಗ 2 ತಿಂಗಳು ಆಗ್ಲಾಕ್ಕೆ ಬಂತು, ಇನ್ನೊಂದು 2 ತಿಂಗಳಿದೆ. ಹೀಗಾಗಿ ಅವರು ಮಾತು ಕೊಟ್ಟಿದ್ದೀವಿ ಅವರಿಗೆ, ಅವರು 4 ತಿಂಗಳು ಟೈಮ್ ಕೊಟ್ಟರೆ ನಾವು ಕ್ರಮ ಕೈಗೊಳ್ತೀವಂತ. ಇನ್ನವರೆಗೂ ಯಾವುದೇ ಆ ಲಕ್ಷಣ ಕಾಣ್ತಾ ಇಲ್ಲ ಕ್ರಮ ಕೈಗೊಳ್ಳೋದು ಮತ್ತು ವರದಿ ಸಲ್ಲಿಸೋದು. ಇವಾಗ ಮತ್ತೆ ನಾನು ಸಪ್ರೇಟಾಗಿ ವಾಸವತ ಸಿಮೆಂಟ್ ಕಂಪ್ನಿದೆ ಇನ್ನೂ ಅನೇಕ ವಿಡಿಯೋಗಳು ಮಾಡ್ತೀನಿ ಸ್ನೇಹಿತರೆ ಇದ್ರ ಕುರಿತು. ಇದು ನಿನ್ನೆ ಬಂದಿದ್ದು, ಮುಂಚೆ ಹೇಳಿದ್ದೆ ನಾನು. ನಿನ್ನೆ ಹೋಗಬೇಕಾಗಿತ್ತು, ಹಿಯರಿಂಗ್ ಇತ್ತು, ಅಲ್ಲಿ ಹೋಗಬೇಕಾಗಿತ್ತು. ಅವ್ರು ಯಾವುದೇ ನೋಟಿಸ್ ನಮಗೆ ಜಾರಿ ಮಾಡಿರೋದಿಲ್ಲ, ವಾಟ್ಸಪ್ ಮುಖಾಂತರ ಕಳಿಸಿರ್ತಾರೆ ಅಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಕಚೇರಿಯಿಂದ. ಕೇವಲ ವಾಟ್ಸಪ್ ಮುಖಾಂತರ ಕೊಟ್ಟಿರ್ತಾರೆ, ನೋಟಿಸ್ ಬಂದಿರೋದಿಲ್ಲ. ಹೀಗಾಗಿ ನಾನು ಹೋಗಿರೋದಿಲ್ಲ. ಹೀಗಾಗಿ ನಾನು ಅದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೋಗಿ ವಿಡಿಯೋ ಮಾಡಿರ್ತೀನಿ ನಾನು. ಆನಂತರ ದೂರವಾಣಿ ಮುಖಾಂತರ ತಿಳಿಸಿರ್ತೀನಿ ನಾನು ಅವ್ರು ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ ಅಂತ ತಿಳ್ಕೊಂಡು. ಹೀಗಾಗಿ ನಾನು ಏನು ಹೇಳೋದಪ್ಪ ಅಂದರೆ, ವಾಸವತ ಸಿಮೆಂಟ್ ಕಂಪನಿ ಒಂದೇ ಒಂದು ಪರ್ಮಿಷನ್ ಇಲ್ಲ, ಅದು ಒಡೆದು ಹಾಕಬಹುದು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಯಾವುದು ಮುನ್ಸಿಪಾಲ್ಟಿಯಲ್ಲಿ, ನಗರಸಭೆಯಲ್ಲಿ, ಆ ಕಚೇರಿಯಲ್ಲಿ ಲಭ್ಯ ಇರುವುದಿಲ್ಲ. ಅದು ಒಡೆದು ಹಾಕ್ಬೋದು. ಇದು ಪೂರಾ ಕ್ಲಿಯರ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇನ್ನೂ 2-3 ವೀಡಿಯೋ ಇದೆ, ನಿಧಾನವಾಗಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.